ಇನ್ನು ಪ್ರಜ್ವಲ್ ಕೇಸ್ನಲ್ಲಿ ಮುಂಚೆ ಊಹಾಪೋಹಗಳಿದ್ವು. ಇವಾಗ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಯಲ್ಲಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಉತ್ತರ ಕೊಡ್ಲಿ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ, ನಮಗಿಂತ ಚೆನ್ನಾಗಿ ಪ್ರಜ್ವಲ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳಿದ್ರು. ಬನ್ನಿ ಪ್ರಿಯಾಂಕ್ ಏನು ಹೇಳಿದ್ರು ನೋಡೋಣ. ರೇವಣ್ಣ ವಿಚಾರದಲ್ಲಿ ಮುಂಚೆ ಸಾಕಷ್ಟು ಊಹಾಪೋಹಗಳಿತ್ತು. ಆದರೆ ಇವಾಗ ಅವರೇ ಕಸ್ಟಡಿನಲ್ಲಿದ್ದಾಗ ನಾವು ಏನಾದರೂ ಸುಮ್ಮನೆ ಸಂಕಲ್ಪ ಮಾಡ್ಕೊಳೋದು, ನಾವೇನೋ ಒಂದು ಸುಮ್ಮನೆ ಕಾಲ್ಪನಿಕವಾಗಿ ಮಾತನಾಡೋದು ಸರಿಯಲ್ಲ. ಅವ್ರು ಉತ್ತರ ಕೊಡಲಿ. ಯಾವುದಕ್ಕೂ ಉತ್ತರ ಕೊಡಲ್ಲ ಅಂದರೆ ಹೇಗಾಗ್ತದೆ? ಈಗ ಜೂನ್ 6 ತನಕ ಅವರಿಗೆ ಕಸ್ಟಡಿನಲ್ಲಿದೆ. ಕಸ್ಟಡಿನಲ್ಲಿ ಏನೇನು ಸವಾಲುಗಳು ಕೇಳ್ತಾರೆ ನೋಡೋಣ, ಅದ್ರ ಉತ್ತರ ಮೇಲೆ ನಾವು ಇದು ಮಾಡೋಣ. ಆದರೆ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿದೆ, ಭವಾನಿ ಅವರು ಮಿಸ್ಸಿಂಗ್ ಇದ್ದಾರೆ, ಇವರು ಕಸ್ಟಡಿನಲ್ಲಿದ್ದಾರೆ. ಸೊ ಯಾರ್ಯಾರು ಮೇನ್ ಅಕ್ಯೂಸ್ಡ್ ಇದ್ದಾರೆ ಎಲ್ಲರೂ ಕೂಡ ಇವತ್ತಿಲ್ಲ ನಾಳೆ ಕಾನೂನು ಚೌಕಟ್ಟಿನಲ್ಲಿ ಇರ್ತಾರೆ, ವ್ಯಾಪ್ತಿನಲ್ಲಿ ಇರ್ತಾರೆ. ಅವ್ರೇನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಾವು ನೋಡೋಣ. ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ ಅಂತ ನಮ್ಮ ಸರ್ಕಾರ ನಿನ್ನೆ ತೋರಿಸ್ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಅವರಿಗೆ ಅರೆಸ್ಟ್ ಮಾಡಿ ಮಹಿಳೆ ಸಿಬ್ಬಂದಿಗಳು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವ್ರಿಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡೋಣ, ಈಗ ಬಂದು ಇನ್ನೂ 24 ತಾಸು ಆಗಿಲ್ಲಲ್ಲ, ನೋಡೋಣ ಏನೇನು ಹೇಳ್ತಾರೆ, ನೋಡಿಬಿಟ್ಟು ಇದು ಮಾಡೋಣ. ಯಾಕಂದರೆ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಏನೇನು ಮಾಡಿದ್ದಾರೆ ಏನೇನಿಲ್ಲ ಅಂತ.